ಹಾಯ್ ಎವ್ರಿವನ್. ನೋಡಿ, ಒಂದು ಐಟನ್ ಗ್ರ್ಯಾಂಡ್, ಐಟನ್ ಐಟನ್ ನಿಯಾಸ್ ಆ ಥರ ಎಲ್ಲ ಅಪ್ಗ್ರೇಡ್ ಆಗಿದೆ. ಐಟನ್ ಗ್ರ್ಯಾಂಡು, ಐಟನ್ ನಿಯಾಸ್ ಆ ಥರ ಹೋಗಿದೆ. ಸೊ ಇದು ಬಂದ್ಬಿಟ್ಟು ಐಟನ್ ಓಲ್ಡ್ ಐಟನ್ ಇದೆಯಲ್ಲ, ಆ ಗಾಡಿ ಇದು. ಸೊ ಆ ಗಾಡಿಗೆ ಬಂದ್ಬಿಟ್ಟು ಈ ಗಾಡಿಗೆ ಬಂದ್ಬಿಟ್ಟು ನಾವು ಎಲ್ಲ ಅಸೆಸರೀಸ್ ಫಿಟ್ ಮಾಡಿದ್ದೀನಿ. ಸೊ ಇದು ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ ಏನೇನು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಇದರಲ್ಲಿ ನೋಡಿ, ಹಳೆ ಐಟಮ್ ಎಲ್ಲ ಇದರಲ್ಲಿ ಈ ಥರ ಕ್ಯಾಪ್ ಎಲ್ಲ ಇದು ಮಾಡಿ ಕಟ್ ಮಾಡಿ ಏನೇನೋ ಬಲ್ಪು ಇದೆಲ್ಲ ಹಾಕಿದ್ದಾರೆ. ಸೊ ಇದು ಕಸ್ಟಮರ್ ಒಂದು ಬೈಬ್ಯಾಕ್ ಮಾಡಿರೋದು ಗಾಡಿ ಇದು. ಸೊ ಇದೆಲ್ಲ ತೆಗಿಬಿಟ್ಟು ನಾವು ಇದಕ್ಕೆ ಒಂದು ಹೊಸ ಕೆಲಸ ಮಾಡಿದ್ದೀನಿ. ಹೊಸದು ಏನಂದರೆ ಆಟೋ ಫೋಲ್ಡ್ ಮಿರರ್. ಐಟನ್ನಲ್ಲಿ ಬರೋದೇ ಇಲ್ಲ. ಐಟನ್ನಲ್ಲಿ ಬರೀ ನಿಮಗೆ ಟಾಪ್ ಮಾಡಲ್ ಇದ್ರೂ ಈ ಥರ अडजस्टमेंटिंग मात्र बंदिರ್ತದೆ. जो आइटन आपका गाड़ी है टॉप मॉडल रहा तो इसमें खाली एडजस्टमेंटिंग आता, फोल्डिंग नहीं आता. तो हम इसी मिरर में ಸೇಮ್ ಮಿರರ್ में ಆಟೋ ಫೋಲ್ಡ್ ಮಾಡಿದ್ದೀನಿ. ಇದೇ ಮಿರರ್ಗೆ ಆಟೋ ಫೋಲ್ಡ್ ಮಾಡಿದ್ದೀನಿ. ಸೊ ಆಟೋ ಫೋಲ್ಡ್ ಸ್ವಿಚ್ಚನ್ನು ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಸ್ವಿಚ್ ಪ್ರೆಸ್ ಮಾಡಿದ ತಕ್ಷಣ ನೋಡಿ ನಿಮ್ಮ ಮಿರರ್ ಕ್ಲೋಸ್ ಆಗ್ತಾ ಇದೆ. ನೋಡಿ ಆ ಸೈಡನ್ನು ಕ್ಲೋಸ್ ಆಯಿತು. ತಿರ್ಗಾ ಅಲ್ಲಿ ಪ್ರೆಸ್ ಮಾಡ್ತೀನಿ, ಮಾಡಿದ ತಕ್ಷಣ ನೋಡಿ ಆಟೋಮೆಟಿಕ್ ಓಪನ್ ಆಗುತ್ತೆ. ಇದು ಪಕ್ಕದಲ್ಲಿ ಒಂದು ಬಂದ್ಬಿಟ್ಟು ಇನ್ನೊಂದು ಸ್ವಿಚ್ ಫಾಗ್ಲೈಟ್ಗೆ ಮಾಡಿದ್ದೀನಿ. ನೋಡಿ ಇದು ಫಾಗ್ಲೈಟ್ ಆನ್ ಆಯಿತು, ಆಫ್ ಆನ್. ಸೊ ಇದು ಒಂದು ಕೆಲಸ ಈ ಥರ ಸ್ವಿಚಸ್ ಹಾಕಿ, ಯಾಕೆಂದರೆ ಇದರಲ್ಲಿ ಜಾಗನೇ ಇಲ್ಲ ನಿಮಗೆ ಸ್ವಿಚಸ್ ಹಾಕೋಕ್ಕೆ. ನೋಡಿ ಇಲ್ಲಿನೂ ಜಾಗ ಇಲ್ಲ, ಇಲ್ಲಿನೂ ಜಾಗ ಇಲ್ಲ. ಸೊ ಒಂದು ಜಾಗ ಮಾಡಿ ನಾವು ಇದಕ್ಕೆ ಆಟೋ ಫೋಲ್ಡ್ ಮಿರರೂ ಇದಕ್ಕೆ ಇಲ್ಲಿ ಫಿಟ್ ಮಾಡಿದ್ದೀನಿ ಸ್ವಿಚ್ಚು. ಫಾಗ್ಲೈಟ್ಗೂ ಸಪ್ರೇಟ್ ಸ್ವಿಚ್ ಹಾಕಿ ಫಾಗ್ಲೈಟು ಒಂದು ಹಾಕಿದ್ದೀನಿ. ಒಂದು ಸೇಮ್ ಮಿರರ್ಗೆ ಆಟೋ ಫೋಲ್ಡು. ಸೊ ಇನ್ನೊಂದು ಇದರಲ್ಲಿ ಲೆದರ್ ರ್ಯಾಪಿಂಗ್ ಒಂದು ಎಲ್ಲ ಹಾಳಾಗಿತ್ತು. ಸೊ ಇದು ಲೆದರ್ ರ್ಯಾಪಿಂಗ್ನಲ್ಲಿ ಸಿಲ್ವರ್ ಸ್ಟಿಚಿಂಗ್ ಹಾಕಿ, ಸಿಲ್ವರ್ ಇದಕ್ಕೆ ಮ್ಯಾಚ್ ಆಗಲಿ ಅಂತಾನೆ, ಸಿಲ್ವರು ಗಿರೆ ಇದೆ, ಡ್ಯಾಶ್ಬೋರ್ಡ್ಗೆಲ್ಲ ಮ್ಯಾಚ್ ಆಗಲಿ ಅಂತ ಒಂದು ಸ್ಟೇರಿಂಗ್ ರ್ಯಾಪಿಂಗ್ ಆಗಿದೆ. ಸೊ ಈ ಗಾಡಿನಲ್ಲಿ ಒಂದು ಸಿಸ್ಟಮ್ ಇದ್ದಿದ್ದು, ಫಸ್ಟೇ ಒಂದು ಸಿಸ್ಟಮ್ ಕೊಟ್ಟಿದ್ರು. ಆ ಸಿಸ್ಟಮು ಅನ್ಬ್ರ್ಯಾಂಡೆಡ್, ಯಾವುದೋ ಒಂದು ಬ್ರ್ಯಾಂಡ್ ಡಿಟಾಕ್ ವಲ್ಟೆಕ್ ಅಂತ ಎಲ್ಲ ಬರ್ತದಲ್ಲ, ಸುಮ್ಮನೆ ಹೆಸರು ಹಾಕ್ಬಿಟ್ಟು ಒಂದು ಸಿಸ್ಟಮ್ ಇದು ಸೆಲ್ ಹಾಕಿ ಮಾಡಿದ್ದಾರೆ. ವೈರಿಂಗ್ ಎಲ್ಲ ಹಳದಿ ಎಲ್ಲ ಇವನ್ನ ಅದಕ್ಕೆ ತೆಗಿಬಿಟ್ಟು ಅವರ ಅಂತ ಒಂದು ಬ್ರ್ಯಾಂಡ್ ಇದೆ, ಅವರ ಇದೆ, ನೀಡ್ ಫಾರ್ ಸ್ಪೀಡ್ ಅಂತ ಒಂದು ಬ್ರ್ಯಾಂಡ್ ಇದೆ, ಸ್ಯಾನ್ಸಿ ಅಂತ ಒಂದು ಬ್ರ್ಯಾಂಡ್ ಇದೆ. ಇದೆಲ್ಲ ಬ್ರ್ಯಾಂಡೆಡ್ ಸಿಸ್ಟಮ್ಗಳು. ಇದೆಲ್ಲ ನಿಮಗೆ ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ 4GB 2GB 2GB 32GB 4GB 64GB ಆ ಥರ ಎಲ್ಲ ಬರ್ತದೆ. ಸೊ ಇದಕ್ಕೆ ಒಂದು ಬ್ರ್ಯಾಂಡೆಡ್ ಸಿಸ್ಟಮ್ ನಾವು ಅವರ ಅಂತ. ಇದು ನೋಡ್ಬೋದು ನಿಮಗೆ, ಇದು ಸ್ಟಿಗರ್ ಇಲ್ಲ, ಇದು ಅಮೇಜಿಂಗ್ ಆಗಿರ್ತದೆ. ಸೊ ಇದು ಒಂದು ಸಿಸ್ಟಮ್ ಇದಕ್ಕೆ ಫಿಟ್ ಮಾಡಿದ್ದೀನಿ. ಸೊ ಕ್ಯಾಮ್ರಾನು ಇದರಲ್ಲಿ ಇದ್ದಿದ್ದು, ಆ ಕ್ಯಾಮ್ರಾನು ನಾವು ಹಳೇದು ಬಂಪರ್ನಲ್ಲಿ ಫಿಟ್ ಮಾಡಿದ್ರು, ಅದು ತೆಗಿಬಿಟ್ಟು ನಾವು ಕ್ಯಾಮ್ರಾ ಇದಕ್ಕೆ ನಾವು ಎಲ್ಲಿ ಫಿಟ್ ಮಾಡಿದ್ದೀನಿ 1080 ಕ್ಯಾಮ್ರಾ. ಇದು ಕ್ಲಾರಿಟಿನೂ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಈ ಕ್ಲಾರಿಟಿನೂ ನೀವು ನೋಡ್ಬೋದು. 1080 ಆಟೋಮೆಟಿಕ್ ಗಾಡಿ ಇದು. ಸೊ ಕ್ಲಾರಿಟಿನೂ ಇದು ನಿಮಗೆ ಸೂಪರ್ ಆಗಿರ್ತದೆ. ಇದು ಒಂದು ಫಿಟ್ ಆಗಿದೆ ಇದರಲ್ಲಿ. ಇದು ಒಂದು ಸಿಸ್ಟಮು, ಆಟೋ ಫೋಲ್ಡ್ ಮಿರರು, ಸ್ಟೇರಿಂಗ್ ಲೆದರ್ ರ್ಯಾಪಿಂಗು, ಫಾಗ್ಲೈಟು, ಹೆಡ್ಲೈಟ್ಗೆ ಬಲ್ಪು ನಾವು ವಾಮ್ ವೈಟ್ ಹಾಕಿರೋದು, ಹೆಡ್ಲೈಟ್ಗೆ ಬಲ್ಪು, ಆಟೋ ಫೋಲ್ಡ್ ಮಿರರು, ಆಮೇಲೆ ಇನ್ನೊಂದು ಏನು ಫ್ರಂಟ್ ಸನ್ ಫಿಲ್ಮು. ಸೊ ಅದು ಓಲ್ಡ್ ಗಾಡಿ ಇದ್ರೂ ಅದಕ್ಕೂ ನಾವು ಟ್ರೆಂಡಿಂಗ್ನಲ್ಲಿ ಕೆಲಸ ಮಾಡ್ತೀನಿ. ಸೊ ಡಿಪೆಂಡೆಂಟ್ ಕಸ್ಟಮರ್ ಹೆಂಗೆ ಗಾಡಿ ಇಕ್ಕೊಂತಾರೆ, ಅವ್ರಿಗೆ ಏನು ಥರ ಕೆಲಸ ಬೇಕು ಆ ಥರ ಕೆಲಸ ಇದು. ಇದು ನೋಡಿ ಮಿರರ್ ನಾನು ಹೇಳ್ತಾ ಇದ್ದೀನಿ, ನಾನು ಐಟನ್ನಲ್ಲಿ ನಿಮಗೆ ಆಟೋ ಫೋಲ್ಡ್ ಮಿರರ್ ಬರೋದೇ ಇಲ್ಲ. i20ನಲ್ಲಿ ಬರ್ತದೆ, ಐಟನ್ನಲ್ಲಿ ಬರೋದೇ ಇಲ್ಲ. ಟಾಪ್ ಮಾಡಲ್ ಇದ್ರೂ ನಿಮಗೆ ಈ ಥರ ಅಡ್ಜಸ್ಟ್ಮೆಂಟಿಗೆ ಮಾತ್ರ ಬಂದಿರ್ತದೆ. ಇದು ಟಾಪಿಂದ ಒಂದು ಕಡಿಮೆ ಮಾಡಲ್, ಇದು ಸನ್ ರೂಫ್ ಇಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಟಾಪ್ ಮಾಡಲ್ಲೇ ಗಾಡಿ. ಇದು ಒಂದೇ ಒಂದಿಲ್ಲ. ಸೊ ಅದಕ್ಕೂ ನಾವು ಇದು ಸ್ವಿಚಸ್ಸು ನೋಡ್ತಾ ಇರ್ಬೋದು ನೀವು ಯಾವ ಥರ ನಾವು ಫಿಟ್ ಮಾಡಿದ್ದೀವಿ. ನೋಡಿ ಇಲ್ಲಿ ಸ್ವಿಚಸ್ಸು ರೆಡ್ ಕಲರ್ ಲೈಟ್ ಬರ್ತದೆ, ಪ್ರೆಸ್ ಮಾಡಿದ ತಕ್ಷಣ ಮಿರರ್ ಆಟೋಮೆಟಿಕ್ ಓಪನಿಂಗ್, ತಿರ್ಗಾ ಅಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಮಿರರ್ ಆಟೋಮೆಟಿಕ್ ಕ್ಲೋಸಿಂಗ್, ಓಪನಿಂಗ್ ಕ್ಲೋಸಿಂಗ್ ಎರಡು. ಇಲ್ಲಿ ಫಾಗ್ಲೈಟ್ ನೋಡಿ, ಇದು ಫಾಗ್ಲೈಟ್, ಇದು ತಿರ್ಗಾ ಆಫ್ ಮಾಡ್ರೆ ಹಾಫ್ ಫಾಗ್ಲೈಟ್ ಆಯ್ತಾ. ತಿರ್ಗಾ ಆಚೆ ಬಂದರೆ ನೀವು ನೋಡಿ ಲೈಟ್ ಹೋಯ್ತು. ಇಗ್ನಿಷನ್ ಆಫ್ ಮಾಡಿದ ತಕ್ಷಣ ತಿರ್ಗಾ ಇಲ್ಲಿ ಬಂದರೆ
ರಿಮೋಟ್ನಲ್ಲಿ ನಾವು ಇದಕ್ಕೆ ಲಾಕ್ ಮಾಡ್ರೆ ನೀವು ಈ ಥರ ಲಾಕ್ ಮಾಡಿದ ತಕ್ಷಣ ಮಿರರ್ ಕ್ಲೋಸ್. ತಿರ್ಗಾ ಅಲ್ಲಿ ಅನ್ಲಾಕ್ ಮಾಡ್ರೆ ನೀವು ಮಿರರ್ ಓಪನ್. ಸೊ ಇದೆಲ್ಲ ಕೆಲಸ ಆಗೋದು. ಒಂದು ರೆಡ್ ಕಲರ್ ಆಂಟಿನಾನು ಇದಕ್ಕೆ ಹಾಕಿದ್ದೀನಿ, ರೆಡ್ ಕಲರ್ ಮ್ಯಾಚ್ ಆಗಲಿ ಅಂತ. ತಿರ್ಗಾ ಅಲ್ಲಿ ಬಂದರೆ ಡಿಕ್ಕಿನಲ್ಲಿ ಮ್ಯಾಟ್ ಒಂದು ಇರಲಿಲ್ಲ, ಗ್ಲಾಸ್ ಮ್ಯಾಟ್ ಒಂದು ನಾವು ಕಸ್ಟಮರ್ ಹೇಳಿದ್ರು ಒಂದು ಮ್ಯಾಟ್ ಬೇಕು ಅಂತ. ಸೇಮ್ ಅದೇ ಥರ ಒಂದು ಮ್ಯಾಟ್ ಒಂದು ಇದಕ್ಕೆ ನಾವು ಹಾಕಿದ್ದೀನಿ. ಕ್ಯಾಮ್ರಾ ಫಸ್ಟು ಇದರಲ್ಲಿ ನೋಡಿ, ನಿಮಗೆ ಹಳೆ ಕ್ಯಾಮ್ರಾ ಬಂಬರ್ನಲ್ಲಿ ಇದ್ದಿದ್ದು, ಬಟ್ ಅಲ್ಲಿ ನಾವು ಕನೆಕ್ಷನ್ ಕೊಟ್ಟಿಲ್ಲ. ನಾವು ಫಿಟ್ ಮಾಡಿರೋದು ನಿಮಗೆ ಕ್ಯಾಮ್ರಾನೇ ಕಾಣಿಸಲ್ಲ, ಕೆಳಗಡೆ ಇದೆಲ್ಲ ಅಲ್ಲಿ ಬರ್ತದೆ ಕ್ಯಾಮ್ರಾ. ಇಲ್ಲಿ ಫಿಟ್ ಮಾಡಿದ್ದೀನಿ ಕ್ಯಾಮ್ರಾ. ಸೊ ಆ ಥರ ಕ್ಯಾಮ್ರಾ. ಗಾಡಿದು ನೀಟ್ ಆ್ಯಂಡ್ ಕ್ಲೀನ್ ಸೂಪರ್ ಆಗಿದೆ ಗಾಡಿ. ಸೊ I10 ಇರಲಿ, ಆ ಗಾಡಿಗೂ ನಮ್ಮ ಹತ್ರ ವರ್ಕಿಂಗ್ ಪ್ರೊಸೆಸಿಂಗ್ ಇದೆ. ಏನು ಮಾಡಬೇಕು ಅದಕ್ಕೆ ಈ ಥರ ರಿಮೋಟ್ ಕಂಪ್ನಿಯಿಂದ ಬಂದಿದ್ದು. ಇದನ್ನು ನಾವು ಇವಾಗ ಕಸ್ಟಮರ್ಗೆ ಸಜೆಸ್ಟ್ ಮಾಡೋಣ ಅಂತ ನೀವು ರಿಮೋಟ್ ಇದು ನೋಡಿ. ಈ ರಿಮೋಟ್ ನಿಮಗೆ ಇವಾಗ ನೋಡೋಕ್ಕೂ ಸಿಗ್ತಾ ಇಲ್ಲ, ಯಾಕೆಂದರೆ ಇದು ಕಂಪ್ನಿ ಸೆಂಟ್ರಲ್ ಆಗಿ ಹಿಂಗೆಲ್ಲ ಓಲ್ಡ್ ಗಾಡಿ ಇದೆಲ್ಲ, ಆಟೋ ಕಪ್ಪು ಅಂತ ಎಲ್ಲ ಕಂಪ್ನಿ ಬರೋದು. ಇದು ಈ ರಿಮೋಟ್ ಇದಕ್ಕೆ ಇವಾಗ ಪೇರಿಂಗ್ ಮಾಡೋಣ ಅಂತ ಇದ್ದೀನಿ. ಇದು ನೋಡ್ಬೋದು ನೀವು, ಪೆನ್ಸಿಲ್ ಥರ ಇದೆ ರಿಮೋಟ್. ಈ ಥರ ಕೆಲಸ ಮಾಡೋದು ನಾವು ನೋಡ್ಬಿಟ್ಟು ಡಿಸೈಡ್. ಮಿರರ್ ನಿಮ್ಗೆ ಇನ್ನೂ ಹೇಳ್ತಾ ಇದ್ದೀನಿ, ಯಾರು ಈ ಗಾಡಿಗೆ ಆಟೋ ಫೋಲ್ಡ್ ಮಿರರ್ ಮಾಡಿಲ್ಲ. ಇನ್ನೊಂದು ಗಾಡಿಗೆ ನಾವೇ ಮಾಡಿದ್ದೀನಿ, ಇದು ಸೆಕೆಂಡ್ ಗಾಡಿ ಇರ್ಬೋದು. ನಮ್ಮದೇ ಇನ್ನೊಂದು ಗಾಡಿ ಇದೆ I10, ಸೊ ಅದಕ್ಕೆ ಮಾಡಿದ್ದೀನಿ. ಲೆದರ್ ರಾಪಿಂಗ್ ಫಿನಿಶಿಂಗು ನೋಡ್ಬೋದು ನೀವು ಹೆಂಗಿದೆ ಅಂತ. ಸಿಸ್ಟಮ್ ತೆಗಿಬಿಟ್ಟು ಬೇರೆ ಸಿಸ್ಟಮು, ಆಟೋ ಫೋಲ್ಡ್ ಮಿರರು, ಹೆಡ್ಲೈಟ್ ಬಲ್ಪು, ವೈಫರ್ ಬೆಡ್ನು ಇದಕ್ಕೆ ನಾವು ಚೇಂಜ್ ಮಾಡಿದ್ದೀನಿ. ವೈಫರ್ ಬೆಡ್ ನೋಡ್ಬೋದು. ಫಾಗ್ಲೈಟ್ ಬಲ್ಪು ಇರಲಿಲ್ಲ ಇದರಲ್ಲಿ, ಫಾಗ್ಲೈಟ್ ಬಲ್ಪನ್ನು ನೋಡಿ ಈ ಥರ ಯಾವುದೋ ಒಂದು ವೈರ್ ಹಾಕ್ಬಿಟ್ಟು ಮಾಡಿದ್ದಾರೆ ಇದು. ಸೊ ಈ ಕೆಲಸ ಮಾಡೋಕ್ಕೇ ನಮಗೆ ಇಷ್ಟೆಲ್ಲ ಪೂರ್ತಿ ಗಾಡಿನ 2 days ಆಯಿತು. ಆಟೋ ಫೋಲ್ಡ್ ಮಿರರು, ಸ್ಟೇರಿಂಗ್ ಲೆದರ್ ರ್ಯಾಪಿಂಗು, ಸಿಸ್ಟಮು, ಹಳೆ ಪಳೆ ವೈರಿಂಗ್ ಎಲ್ಲ ತೆಗ್ಬಿಟ್ಟು ನಮ್ಮ ಥರ ನಾವು ಹೊಸ ವೈರಿಂಗ್ ಹಾಕಿ ನೀಟ್ ಆ್ಯಂಡ್ ಕ್ಲೀನ್ ಕೆಲಸ ಮಾಡಿದ್ರು. ಕಸ್ಟಮರ್ ಇದು ನಮ್ಮ ಹತ್ರ ಇನ್ನೊಂದು ಗಾಡಿನೂ ಮಾಡಿಸ್ಕೊಂಡು ಹೋದ್ರು, ಈ ಗಾಡಿನೂ ಮಾಡಕ್ಕೆ ಬಂದಿದ್ದಾರೆ. ಸೊ ಈ ಥರ ಕೆಲಸ ನೀಟ್ ಆ್ಯಂಡ್ ಕ್ಲೀನು ಮಾಡ್ಬೋದು.